ವಾರ್ತೆಗಳ ಪ್ರಾಯೋಜಕರು ಶ್ರೀ ವಿಜಯಲಕ್ಷ್ಮಿ ಟಿವಿಎಸ್ ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ ಕಡಿಮೆ ಡೌನ್ ಪೇಮೆಂಟ್ ಧನಂಜಯ್ ಕಾಂಪ್ಲೆಕ್ಸ್ ಗೋಶಾಲ್ ರಸ್ತೆ ರಾಯಚೂರು. ಸಂಚೇತಿ ಕನ್ಸ್ಟ್ರಕ್ಷನ್ ಅವ್ರು ಮಾಡಿರೋ ಮನೆಗಳು ನೋಡಕ್ ಬಂದಿವಿ. 30-40 ಫುಲ್ ಸ್ಪೇಷಿಯಸ್ ಆಗಿ ವಿತ್ ಇಂಡಿವಿಜುವಲ್ ಕಾಂಪೌಂಡ್ ಇವ್ರು ಮನೆಗಳು ಕಟ್ಟಾರ ನೋಡ್ರಿ. ಶ್ರೀ ರಾಘವೇಂದ್ರ ಘೀ ಶ್ರೀ ರಾಘವೇಂದ್ರ ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್ ಉದಯನಗರ್ ಸ್ಟೇಷನ್ ರೋಡ್ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಡಾಕ್ಟರ್ ಮೌಲಾನಾ ಹಕೀಂ ಸಾಬ್ ಇವರು ಕಡಪದಿಂದ ರಾಯಚೂರಿಗೆ ಮೊದಲ ಬಾರಿಗೆ ಬಂದಿದ್ದಾರೆ. ಇವರು ಪೈಲ್ಸ್, ಮಂಡಿ ನೋವು, ಎದೆ ನೋವು, ಕಿಡ್ನಿ ಸಮಸ್ಯೆ ಇನ್ನು ಮುಂತಾದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ಗುಣಮುಖಪಡಿಸುತ್ತಾರೆ. ಗುಲ್ಶನ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ ₹1 ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಆಯುಧ ಪೂಜೆಯಲ್ಲಿ ಕುಣಿದು ಕುಪ್ಪಳಿಸಿದ ಸಿಬ್ಬಂದಿಗಳು. ಸುಖ ಶಾಂತಿ ನೆಮ್ಮದಿಗೆ ಸಹಕಾರ ಅಗತ್ಯ, SP ನಿಖೇಲ್. ನೇತಾಜಿ ನಗರ ಪೊಲೀಸ್ ಠಾಣೆಯಲ್ಲಿ ಆಯುಧ ಪೂಜೆ ಸಂಭ್ರಮ. ಅಂಬಾಭವಾನಿ ದೇವಸ್ಥಾನದಲ್ಲಿ ಆಯುಧ ಪೂಜೆ ನಿಮಿತ್ತ ನವಚಂಡಿ ಹೋಮ. ಮಳೆಯಿಲ್ಲ, ಕಾಲುವೆಯಲ್ಲಿ ನೀರಿಲ್ಲ, ಟ್ಯಾಂಕರ್ ನೀರು ಮೂಲಕ ಬೆಳೆ ರಕ್ಷಣೆಗೆ ಮುಂದಾದ ಆಶಾಪುರ್ ಗ್ರಾಮದ ರೈತ. ಮತ್ತು ಬರ ಬೆಲೆ ಏರಿಕೆ ಮಧ್ಯೆ ಆಯುಧ ಪೂಜೆಗೆ ಸಾಮಗ್ರಿ ಖರೀದಿ. ವಾರ್ತೆಗಳ ವಿವರ. ಜಿಲ್ಲೆಯ ಸಮಸ್ತ ನಾಗರಿಕರ ರಕ್ಷಣೆಗೆ ಯಾವಾಗಲೂ ಪೊಲೀಸ್ ಇಲಾಖೆ ಸದಾ ಸಿದ್ಧರಾಗಿದ್ದು, ಸುಖ ಶಾಂತಿ ನೆಮ್ಮದಿಗೆ ಸಾರ್ವಜನಿಕರ ವಿಶ್ವಾಸ ಸಹಕಾರ ಅಗತ್ಯವಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಅವರು ಹೇಳಿದರು. ನಗರದ ಜಿಲ್ಲಾ ಪೊಲೀಸ್ ಮೈದಾನದಲ್ಲಿ ದಸರಾ ಹಬ್ಬದ ಅಂಗವಾಗಿ ಆಯುಧ ಪೂಜೆ ನೆರವೇರಿಸಿ ನಂತರ ಮಾತನಾಡಿದರು. ಜಿಲ್ಲೆಯ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳು ಎಲ್ಲಾ ಶಸ್ತ್ರ ಆಯುಧಗಳಿಗೆ ಪೂಜೆ ಸಲ್ಲಿಸಲಾಗಿದೆ. ಬರುವ ದಿನಗಳಲ್ಲಿ ಎಲ್ಲರೂ ಸುಖ ಶಾಂತಿಯಿಂದ ಇರಲು ಹಾಗೂ ಜಿಲ್ಲೆಯ ಸಮಸ್ತ ನಾಗರಿಕರ ರಕ್ಷಣೆಗೆ ಪೊಲೀಸ್ ಇಲಾಖೆಯು ಯಾವಾಗಲೂ ಸದಾ ಸಿದ್ಧವಾಗಿದೆ ಎಂದು ತಿಳಿಸಿದರು. ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯ ಕೋರಿದರು. ಸಶಸ್ತ್ರ ಮೀಸಲು ಪಡೆಯ ಕಚೇರಿಯಲ್ಲಿ ಇಲಾಖೆಯ ಬಂದೂಕು ಮತ್ತು ರೈಫಲ್ ಸೇರಿದಂತೆ ವಿವಿಧ ಆಯುಧಗಳನ್ನಿಟ್ಟು ಪೂಜೆ ಮಾಡಲಾಯಿತು. ಆಯುಧ ಪೂಜೆ ನಿಮಿತ್ತವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಅವರನ್ನು ಕಚೇರಿಯಿಂದ ಮೆರವಣಿಗೆ ಮೂಲಕ ಕರೆತರಲಾಯಿತು. ಈ ಒಂದು ಮೆರವಣಿಗೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಅವರು ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದರು. ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಸಡಗರ ಸಂಭ್ರಮದಿಂದ ಪೊಲೀಸ್ ಕುಟುಂಬ ಸದಸ್ಯರು ಪಾಲ್ಗೊಂಡಿದ್ದರು. ಜಿಲ್ಲಾ ಪೊಲೀಸ್ ಮೈದಾನದಲ್ಲಿ ಎಲ್ಲಾ ವಾಹನಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಪೂಜೆ ಸಲ್ಲಿಸಿ ವಾಹನ ಚಲಾಯಿಸಿದರು.
ಸಂದರ್ಭದಲ್ಲಿ ಡಿವೈಎಸ್ಪಿ, ಡಿಆರ್ಡಿಎಸ್ಪಿ, ವಿವಿಧ ಪೊಲೀಸ್ ಠಾಣೆಯ ಸಿಪಿಐ, ಪಿಎಸ್ಐ ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ದರು. ನೇತಾಜಿ ನಗರ ಪೊಲೀಸ್ ಠಾಣೆಯಲ್ಲಿ ಆಯುಧ ಪೂಜೆಯನ್ನು ಇಂದು ಸಂಭ್ರಮದಿಂದ ನೆರವೇರಿಸಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ, ಡಿವೈಎಸ್ಪಿ ಸತ್ಯನಾರಾಯಣ ರಾವ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ನಾಗರಾಜ್, ಪಿಎಸ್ಐ ಚಂದ್ರಪ್ಪ ಹಾಗೂ ಕ್ರೈಮ್ ಪಿಎಸ್ಐ ಲಕ್ಷ್ಮಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಅರ್ಚಕ ಸುಮನೇಂದ್ರ ಆಚಾರ್ಯ ನೇತೃತ್ವದಲ್ಲಿ ಆಯುಧ ಪೂಜೆ ನೆರವೇರಿಸಲಾಯಿತು. ಅಸುರಿ ಶಕ್ತಿ ವಿರುದ್ಧ ದೈವಿ ಶಕ್ತಿಯ ಹೋರಾಟವೇ ದಸರಾದ ಉದ್ದೇಶವಾಗಿದೆ ಎಂದು ಸೋಮವಾರಪೇಟೆ ಹಿರೇಮಠದ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ನಗರದ ತುಳಜಾಭವಾನಿ ದೇವಸ್ಥಾನದಲ್ಲಿ 14ನೇ ಶರನ್ನವರಾತ್ರಿ ಉತ್ಸವ ಆಯುಧ ಪೂಜೆ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡ ನವಚಂಡಿ ಹೋಮ ಹಾಗೂ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು. ಜಗನ್ಮಾತೆ ಅಂಬಾಭವಾನಿಯನ್ನು ಆರಾಧಿಸುತ್ತಿದ್ದು ಸಾಮಾಜಿಕ ಸೇವೆಯಲ್ಲಿ ತೊಡಗಿದ್ದು ಉತ್ತಮ ಮಳೆ, ಸುಖ, ಶಾಂತಿ, ನೆಮ್ಮದಿ ಎಲ್ಲರಿಗೂ ಸಿಗಲಿ ಎಂದು ಪ್ರಾರ್ಥಿಸಿದರು. ಅಂಬಾಭವಾನಿಯ ಕೃಪೆಗೆ ಪಾತ್ರರಾಗಿ ತನು ಮನ ಧನದಿಂದ ಭಾಗವಹಿಸಿ ಈ ನವಚಂಡಿ ಹೋಮದಲ್ಲಿ ಪಾಲ್ಗೊಳ್ಳಬೇಕು ಎಂದರು. जयमंगलम जय नमा पार्वती ನೀರು ಕೊಡ್ಬಾರದು. ಸುರೇಶ್ ಬೇಗ पूर्णमसे पूर्णं मे भूय पूर्णमसे अक्षिरामे तमामे च पूर्णपात्रस्थं जलमापूर्य ओम प्राचार्यदेवार्पिजोमाजयन्त दक्षिणयार्पिजमाशपिजोमाजयन्त हृदिच्छार्पिशक्रमशवमाजयन्त उदीच्च पश्चापोषदयस्मादयन्त हौर्वायार्पिशयज्ञसंवत्सरायज्ञपतिर्माजयन्त ಎಲ್ಲಾರು ತಲೆ ತಗ್ಗಿಸ್ರಿ.
विघ्नमस्त आयुष्यमस्त आरोग्यमस्त स्वस्थस्त शिवं कर्मास्त कर्म समृद्धिरस्त वेद समृद्धिरस्त शास्त्र समृद्धिरस्त धनधान्य समृद्धिरस्त तुलजा भवानी अनुग्रह प्रसाद सिद्धि ಶಿವನಿಗೆ ಶಿವನೆಂದು ಮಹಾಶರ ನವರಾತ್ರಿ ನಿಮಿತ್ತವಾಗಿ ಅನೇಕ ಕಡೆಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ರಾಯಚೂರಿನಲ್ಲಿ ನಡೆದುಕೊಂಡು ಬರ್ತಾ ಇದ್ದಾವೆ. ಅದರಲ್ಲಿ ವಿಶೇಷವಾಗಿ ಇವತ್ತಿನ ದಿನ ಈ ಬಡಾವಣೆಯಲ್ಲಿ ಈ ಪೂಜಾಭವನಿ ಅಂಬಾಭವಾನಿ ದೇವಸ್ಥಾನದಲ್ಲಿ, ಯಾಕಂದ್ರೆ ಅಂಬಾಭವಾನಿನೇ ಅಂದ್ರೆ ಬಹಳ ದೊಡ್ಡ ಶಕ್ತಿ. ಇವತ್ತಿನ ದಿನ ಶಿವಾಜಿ ಮಹಾರಾಜನ ಅಂತ ನಮ್ಗೆ ನೆನಪಿಗೆ ಬರೋದು ಯಾರು ಅಂತ ಕೇಳಿದ್ರೆ ನಮ್ಮದು ಅಂಬಾಭವಾನಿ ನೆನಪಿಗೆ ಬರ್ತಾಳೆ. ಶಿವಾಜಿ ಮಹಾರಾಜನಿಗೆ ಆ ತಾಯಿ ಪ್ರತ್ಯಕ್ಷವಾಗಿ ಖಡ್ಗವನ್ನು ದಯಪಾಲಿಸಲು ಇತಿಹಾಸದಿಂದ ನಮಗೇನು ಮಾಡ್ತದ ತಿಳಿದು ಬರ್ತಾ ಇದೆ. ಈ ಮಹಾ ದಸರಾ ನಿಮಿತ್ತವಾಗಿ ಈ ದಸರೆ ಉದ್ದೇಶ ಏನು ಅಂತ ಕೇಳಿದ್ರೆ, ದಶಹರ ಅಂದ್ರೆ 10 ಇಂದ್ರಿಯಗಳ ದಾಸನಾಗದೆ ಅದರ ಒಡೆಯನಾಗಬೇಕು ಅಂತಕ್ಕಂಥದ್ದೇ ಈ ದಶಹರ ಅಂದ್ರೆ ಅದರ ಉದ್ದೇಶ ಆಗದ. ಅಸುರಿ ಶಕ್ತಿ ವಿರುದ್ಧ ದೈವಿ ಶಕ್ತಿಯ ಹೋರಾಟವೇ ಈ ದಸರೆಯ ಉದ್ದೇಶ ಆಗ್ಯದ. ಅದರ ನಿಮಿತ್ತವಾಗಿ ಹೋಮ ಹವನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದನ್ನು ನೋಡಿ ನಮಗಂತೂ ಬಹಳಷ್ಟು ಸಂತೋಷ ಆಗ್ಯದ. ನೀವು ಮಾಡಿರ್ತಕ್ಕಂಥ ಭಕ್ತಿ ನಮ್ಮ ಶರಣಪ್ಪ ಪಾಟೀಲರಾಗಲಿ, ನಮ್ಮ ಸಾಗರ್ ಅವರಾಗಲಿ, ಅವರ ಇನ್ನೊಬ್ಬ ಚಿರಂಜಿ ದೊಡ್ಡ ಚಿರಂಜಿ ಅಶೋಕ್ ಪಾಟೀಲ್ ಅವರಾಗಲಿ, ಯಾಕಂದ್ರ ಹುಟ್ಟಲು ಕೂಡ ನಿನ್ನ ಕೈಯೊಳಗಿಲ್ಲ, ಸಾವು ಕೂಡ ನಿನ್ನ ಕೈಯೊಳಗಿಲ್ಲ, ಬದುಕು ಮಾತ್ರ ಏನಪ್ಪ ನಿನ್ನ ಕೈಯೊಳಗದ. ಸಮಾಜ ನಿನಗೇನು ಕೊಡ್ತು ಅನ್ನೋದು ಮುಖ್ಯ ಅಲ್ಲ, ಧರ್ಮ ನಿನಗೇನು ಕೊಡ್ತು ಅನ್ನೋದು ಮುಖ್ಯ ಅಲ್ಲ. ಸಮಾಜಕ್ಕೋಸ್ಕರವಾಗಿ ಧರ್ಮಕ್ಕೋಸ್ಕರವಾಗಿ ನೀನು ಕೊಟ್ಟಿದ್ದನ್ನೋದು ಬಹಳ ಮುಖ್ಯವಾಗಿರ್ತದ. ಬಹಳಷ್ಟು ಜನ ಬಹಳಷ್ಟು ಶ್ರೀಮಂತರು ಇರಬೇಕು, ಆದರೆ ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ತಮ್ಮ ಮನೆತನವೇ ನಮ್ಮ ಶರಣಪ್ಪ ಪಾಟೀಲ್ರವರು, ಚಿರಂಜೀವಿಗಳವರೆಲ್ಲರೂ ಕೂಡ ಬಂದು ತಾಯಿ ಇದರಿಂದ ಅವರ ತಾಯಿಯಾಗಿರ್ತಕ್ಕಂಥ ರತ್ನವರು ಕೂಡ ಬಹಳಷ್ಟು ಶ್ರಮವನ್ನ ವಹಿಸಿ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೇಳೋ ಬಹಳಷ್ಟು ಸಂತೋಷ ಆಗ್ಯದ. ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಎನ್ನುವಂತೆ ಆ ಭಗವಂತ ಜಗನ್ಮಾತೆ ಪ್ರಜಾಭವಾನಿ ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಸ್ವಲ್ಪ ಕೂಡ ತಾಯಿ ಅರ್ಪಣೆ ಮಾಡೋಣ ಅಂತ ಹೇಳಿ ಈ ಮನೆತನದವರು ಆ ತಾಯಿಗೋಸ್ಕರವಾಗಿ ತಮ್ಮನ್ನ ತಾವು ಅರ್ಪಣೆಯನ್ನ ಮಾಡಿಕೊಂಡು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಈಗ ಮಾಡತಕ್ಕಂಥ ಪೂಜೆ ಆ ತಾಯಿ ಪ್ರಜಾಭವನಿಗೆ ಹುಟ್ಟಿದೆ. ನಿಮಗೆ ತಾಯಿ ಆಯುರ್ವೇದವನ್ನು ಕರುಣಿಸಲಿ, ಯಾಕಂದ್ರೆ ಲೋಕದೊಳಗೆ ಮಳೆ ಇಲ್ಲ. ನೀವು ಮಾಡತಕ್ಕಂಥ ಪೂಜೆ ಫಲದಿಂದ ಬೇಗ ಆ ತಾಯಿ ಮಳೆಯನ್ನು ಕರುಣಿಸಲಿ ಅಂತ ಹೇಳಿ ಆ ತಾಯಿಗೆ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಶರಣಪ್ಪ ಪಾಟೀಲ್, ಸಾಗರ್ ಪಾಟೀಲ್ ಸೇರಿದಂತೆ ಭಕ್ತಾದಿಗಳು ಭಾಗವಹಿಸಿದ್ದರು. ಈಗ ಜಾಹೀರಾತು.
ಶ್ರೀ ವಿಜಯಲಕ್ಷ್ಮಿ ಟಿವಿಎಸ್ ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು, ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ. ಕಡಿಮೆ ಡೌನ್ ಪೇಮೆಂಟ್ 6,999 ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ವಿತರಕರಿಂದ ಹಬ್ಬದ ಕೊಡುಗೆಗಳು, ಒಂದು ಗಾಡಿ ಕವರ್ ಮತ್ತು ಹೆಲ್ಮೆಟ್ ಅಥವಾ 1,000 ರೂಪಾಯಿಗಳವರೆಗೆ ಆನ್ ರೋಡ್ ಬೆಲೆಯಲ್ಲಿ ಕ್ಯಾಶ್ ಡಿಸ್ಕೌಂಟ್. ಅಪಾಚಿ ವಾಹನದ ಮೇಲೆ ವಿಶೇಷ ಡಿಸ್ಕೌಂಟ್ 5,000 ರೂಪಾಯಿ ಮತ್ತು ಎಕ್ಸ್ಚೇಂಜ್ ಬೋನಸ್ 2,000 ರೂಪಾಯಿ. ಶ್ರೀ ವಿಜಯಲಕ್ಷ್ಮಿ ಟಿವಿಎಸ್ ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು, ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ. ಕಡಿಮೆ ಡೌನ್ ಪೇಮೆಂಟ್ 6,999 ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ವಿತರಕರಿಂದ ಹಬ್ಬದ ಕೊಡುಗೆಗಳು, ಒಂದು ಗಾಡಿ ಕವರ್ ಮತ್ತು ಹೆಲ್ಮೆಟ್ ಅಥವಾ 1,000 ರೂಪಾಯಿಗಳವರೆಗೆ ಆನ್ ರೋಡ್ ಬೆಲೆಯಲ್ಲಿ ಕ್ಯಾಶ್ ಡಿಸ್ಕೌಂಟ್. ಅಪಾಚಿ ವಾಹನದ ಮೇಲೆ ವಿಶೇಷ ಡಿಸ್ಕೌಂಟ್ 5,000 ರೂಪಾಯಿ ಮತ್ತು ಎಕ್ಸ್ಚೇಂಜ್ ಬೋನಸ್ 2,000 ರೂಪಾಯಿ. ಇಂದೇ ಭೇಟಿ ನೀಡಿ ಧನಂಜಯ್ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ಕರೆ ಮಾಡಿ 9980695766. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಮನುಷ್ಯನ ಕನಸು ಮನೆ. ಆ ಮನೆ ಒಳ್ಳೆ ಕ್ವಾಲಿಟಿಯಲ್ಲಿ ಕಮ್ಮಿ ರೇಟಲ್ಲಿ ಫುಲ್ ಸ್ಪೇಷಿಯಸ್ ಆಗಿ ಸಿಕ್ಕರೆ ಹೆಂಗಿರ್ತದ ಅಂತ ಇವತ್ತು ನಿಮ್ಗೆಲ್ಲರಿಗೂ ತೋರಿಸ್ತೀನಿ, ಬರ್ರಿ. ರಾಯಲ್ ಮಂದಿ, ರಾಯಚೂರ್ ಮಂದಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಂಚೇತಿ ಕನ್ಸ್ಟ್ರಕ್ಷನ್ ಅವ್ರು ಮಾಡಿರೋ ಮನೆಗಳು ನೋಡಕ್ ಬಂದಿವಿ. 30-40 ಫುಲ್ ಸ್ಪೇಷಿಯಸ್ ಆಗಿ ವಿತ್ ಇಂಡಿವಿಜುವಲ್ ಕಾಂಪೌಂಡ್ ಇವ್ರು ಮನೆಗಳು ಕಟ್ಟಾರ ನೋಡ್ರಿ. ಹಾಲ್ ಎಲ್ಲ ಸ್ಪೇಷಿಯಸ್ ಆಗಿ ವಿತ್ ಸೆಮಿ ಫರ್ನಿಚರ್, POP ಎಲ್ಲ ರೆಡಿ ಆವ. ಕಿಚನ್ ನೋಡ್ತೀರಿ ಎಷ್ಟು ದೊಡ್ಡದಾದ, ಹಂಗೆ ಪೂಜಾ ಮನೆನೂ ಅಲ್ಟಿಮೇಟ್ ಕಟ್ಟಾರ. ಅಂಡ್ ಫ್ಲೋರಿಂಗ್ ಬಗ್ಗೆ ಹೇಳದ್ ಮರ್ತೋದೆ, ಎಂಟೈರ್ ಮನೆನೂ ಗ್ರಾನೈಟ್ ಫ್ಲೋರಿಂಗ್ ನೋಡ್ರಿ. ಇದು ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್. ಬಾತ್ರೂಮ್ನಾಗ ಟೈಲ್ಸ್ ಎಲ್ಲ ರೆಡಿ ಆದ. ಆಲ್ಸೋ ಇದು ಗೆಸ್ಟ್ ಬೆಡ್ರೂಮ್, ಇದ್ರಾಗ ಬಾತ್ರೂಮ್ ಇರಲ್ಲ. ಸೊ ಬಾಜುನೇ ನಿಮ್ಗೆ ಒಂದು ಕಾಮನ್ ಬಾತ್ರೂಮ್ ಸಿಗ್ತದ. ಇಲ್ಲಿನೂ ಟೈಲ್ಸ್ ಅಂಡ್ ಎವ್ರಿಥಿಂಗ್ ಇಸ್ ರೆಡಿ. ಒಂದು ಸ್ವಂತ ಮನೆ ಇರೋದೇ ನಿಮ್ ಡ್ರೀಮ್ ಆಗಿದ್ರೆ ದಿಸ್ ಇಸ್ ದ ರೈಟ್ ಟೈಮ್ ಟು ಬೈ ಎ ಹೌಸ್. ಇವ್ರ ಹತ್ರ ಹೋಮ್ ಲೋನ್ ಫೆಸಿಲಿಟಿನೂ ಅವೈಲೇಬಲ್ ಇದೆ. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರಿಗೆ ಕಾಲ್ ಮಾಡ್ರಿ, ಈ ಮನೆನ ಸ್ವಂತ ಮಾಡಿ. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, KTB Jewel Palace, Gold, Diamond, Silver, Trust of more than 100 years. Buy any gold jewelry at not more than 12.9% VA. Compare and buy. 0% making charges. New collections available in all varieties. We won't let you waste money on high making charges. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಸುಮಾರು ವರ್ಷಗಳಿಂದ ಆಯುರ್ವೇದಿಕ್ ಕ್ಯಾಂಪ್ಗಳನ್ನು ಮಾಡಿಕೊಂಡು ಬಂದಿರುವಂತಹ ಡಾಕ್ಟರ್ ಮೌಲಾನಾ ಹಕೀಂ ಸಾಬ್ ಇವರು ಕಡಪದಿಂದ ರಾಯಚೂರಿಗೆ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದಾರೆ. ಇವರು ಪೈಲ್ಸ್, ಮಂಡಿ ನೋವು, ಎದೆ ನೋವು, ತಲೆನೋವು, ಬೆನ್ನು ನೋವು, ಹಲ್ಲು ನೋವು, ಕಿಡ್ನಿ ಸಮಸ್ಯೆ, ಕಾಮಲೆ ಇನ್ನು ಮುಂತಾದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ಗುಣಮುಖಪಡಿಸುತ್ತಾರೆ. ಎಷ್ಟೋ ಜನರು ಇವರ ಬಳಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. ಅದರಲ್ಲಿ ನಮ್ಮ ಡಾಕ್ಟರ್ ಮೌಲಾನಾ ಸಾಹೇಬರು ಕಡಪನಿಂದ ಬಂದು ಸುಮಾರು ಸಾವಿರಾರು ಜನರಿಗೆ ಒಂದು ಒಳ್ಳೆಯ ಒಂದು
ಆರೋಗ್ಯವನ್ನು ಮಾಡ್ತಾ ಇದ್ದಾರೆ ಅವರು ಒಂದು ಇಡೀ ಔಷಧ ಉಪಯುಕ್ತವಾಗಿದೆ. ಒಂದು ಸರ್ವಿಸನ್ನು ಭಾಳಷ್ಟು ಜನ ತಗೊಂಡ್ರೆ ಭಾಳಷ್ಟು ಅನುಕೂಲ ಆಗಿದೆ. ಆಮೇಲೆ ಇವರ ಒಂದು ದರ ಏನಿದೆ ಔಷಧದ ರೇಟ್ ಭಾಳ ಕಡಿಮೆ ಇದೆ. ನಾನು ಒಂದು ವಿನಂತಿ ಮಾಡ್ತಾ ಇದ್ದೀನಿ ಸಾರ್ವಜನಿಕರಲ್ಲಿ, ಇವರ ಒಂದು ಸೇವೆಯನ್ನು ತಪ್ಪದೆ ಯಾರ್ಯಾರು ಒಂದು ಯಾವುದೇ ರೋಗದಿಂದ ನಡುತ್ತಾ ಇದ್ದಾರೆ ಅವರು ತಗೊಳ್ಳೇಬೇಕಂತೇಳಿ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ಮೌಲಾನಾ ಹಕೀಂ ಸಾಬ್, ಗುಲ್ಶನ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರ್. ಮೊಬೈಲ್ 8861698288. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ, ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ ₹1 ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಪ್ಲಾಟಿನಾ 110 ABS, ಪಲ್ಸರ್ NS 125, CT 110X ಮತ್ತು ಪಲ್ಸರ್ N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. Visit beside Ganj Kalyana Mandap, Ganj Road, Raichur. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಜ್ಯದಲ್ಲಿ ಮಳೆಯಾಗದೇ ಇರುವುದರಿಂದ ಬರ ಆವರಿಸಿದ್ದು, ರೈತ ತನ್ನ ಬೆಳೆ ಉಳಿಸಿಕೊಳ್ಳಲು ಟ್ಯಾಂಕರ್ ಮೂಲಕ ಬೆಳೆಗೆ ನೀರು ಹರಿಸುತ್ತಿದ್ದಾನೆ. ರಾಯಚೂರು ತಾಲೂಕಿನ ಆಶಾಪುರ ಗ್ರಾಮದ ರೈತ ವೀರೇಶ್ ಎಂಬುವವರು ಮೆಣಸಿನಕಾಯಿ ಬೆಳೆಯನ್ನು ಉಳಿಸಿಕೊಳ್ಳಲು ಮಲಿಯಾಬಾದ್ ಬಳಿಯ ಕೆರೆಯಿಂದ ಟ್ಯಾಂಕರ್ ಮೂಲಕ ನೀರನ್ನು ತಂದು ಬೆಳೆಗೆ ಹಾಯಿಸುತ್ತಿದ್ದಾರೆ.
1.5 ಎಕರೆಯಲ್ಲಿ ಮೆಣಸಿನಕಾಯಿ ಬೆಳೆದಿದ್ದು ಇಳುವರಿ ಕೂಡ ಉತ್ತಮವಾಗಿದೆ. ಪಕ್ಕದಲ್ಲಿಯೇ ತುಂಗಭದ್ರಾ ಎಡದಂಡೆ ಕಾಲುವೆ ಹಾದು ಹೋಗಿದ್ದು ಆದರೆ ನೀರಿಲ್ಲ. ಹೀಗಾಗಿ ಟ್ಯಾಂಕರ್ ಮೂಲಕ ನೀರು ತಂದು ಬೆಳೆ ಉಳಿಸಿಕೊಳ್ಳುತ್ತಿದ್ದಾನೆ. ಈಗಾಗಲೇ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದಿದ್ದು ಒಂದು ಟ್ಯಾಂಕರ್ ನೀರಿಗೆ 4,000 ರೂಪಾಯಿ ಖರ್ಚು ಮಾಡಿ ಬೆಳೆಗೆ ನೀರು ಹಾಯಿಸುತ್ತಿದ್ದಾನೆ. ಅಕ್ಕಪಕ್ಕದ ರೈತರು ಸಹ ಟ್ಯಾಂಕರ್ ಮೂಲಕ ಇದೇ ಕ್ರಮವನ್ನು ಅನುಸರಿಸಲು ಮುಂದಾಗಿದ್ದಾರೆ. ಮಳೆಯಾಶ್ರಿತ ಪ್ರದೇಶದಲ್ಲಿ ಬಿತ್ತನೆ ಮಾಡಿದ ಬೆಳೆ ಒಣಗಿ ಹೋಗುತ್ತಿದ್ದರೆ ಇತ್ತ ತುಂಗಭದ್ರಾ ಎಡದಂಡೆಯ ಕಾಲುವೆ ನೀರನ್ನು ನಂಬಿಕೊಂಡು ವ್ಯವಸಾಯ ಮಾಡಿಕೊಳ್ಳುತ್ತಿರುವ ರೈತರು ಸಹ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಾವಿರಾರು ರೂಪಾಯಿ ವೆಚ್ಚ ಮಾಡಿ ಬೆಳೆದ ಮೆಣಸಿನಕಾಯಿ ಬೆಳೆಗೆ ಹಾನಿಯಾಗುತ್ತಿರುವುದರಿಂದ ಟ್ಯಾಂಕರ್ ಮೊರೆ ಹೋಗಿದ್ದು ಬೆಳೆ ಉಳಿಸಿಕೊಳ್ಳುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಸಿಗೋಲ್ಲ ಸರ್, ರೈತರ ಟ್ಯಾಂಕರ್ ಸಿಗೋಲ್ಲ, ಒಣಗಿರಿಗೆ ಸಿಗೋಲ್ಲ ಟ್ಯಾಂಕರ್. ಎಲ್ಲಿ ಪ್ರತಿಯೊಬ್ಬರು ಟ್ಯಾಂಕರ್ ಇಟ್ಟು ಹೊಡಿತಾರೆ ನೀರು. ಮಳೆ ಇಲ್ಲ ಒಂದು ಕೆನಲ್ ನೀರು ಬರೋಲ್ಲ. ಏನು ಮಾಡಿಸ್ತಾರೆ ಕೆನಲ್ ನೀರು? ಒಂದು ನೀರು ಬಾಯಿದ್ರೆ ಸ್ವಲ್ಪ ಪಾರಾಯ್ತು ಸರ್. ನಾವು ಹತ್ತಿ ಹಂಗಾಯ್ತು, ಮಳೆ ಇಲ್ದ. ಮೆಣಸಿನ್ಕಾಯಿ ಹಿಂಗಾಯ್ತು ನೀರಿಲ್ದ. ಇವಾಗ 2ನೇ ಟ್ರಿಪ್ ಹೊಡಿದ್ ನಾವು ನೀರು. ಇನ್ನೇ 2ನೇ ಸರ್ ಕಾಯ್ತಾರೆ. ಇನ್ನು 3 ಸಲ ಸರ್ ನೀರು. ಇನ್ನು 3 ಸಲ ಹೊಡೆದ್ರೆ ಕಾಯ್ತಾವು, ಇಲ್ಲಾಂದ್ರೆ ಕಾಯಂಗ ಸರ್. ಏನು ಮಾಡಕ್ಕಿಲ್ಲ ಸರ್. ಏನು ಬಡವರ ಎಲ್ಲ ಸರ್ 6 ಟ್ಯಾಂಕರ್ ಹೋಗ್ತಾವ. ಒಂದು ಸಾಲು ಬಿಟ್ರೆ 6 ಟ್ಯಾಂಕರ್ ಹೋಗ್ತಾವ. ಅಂದರೆ ಇವು ಎಲ್ಲ ಒಂದು 30-40 ಸಾಲ ಸರ್. 40 ಸಾಲು. 250 ಟ್ಯಾಂಕರ್ ಬೇಕು. 1.5 ಎಕರೆ ಆಗ್ತದೆ ಸರ್. 1.5 ಎಕರೆ. ಎಷ್ಟು ದಿನದ ಬೆಳೆ ಇದೆ? ಒಂದು 3 ತಿಂಗಳು ಬೆಳೆ ಇರ್ತದೆ ಸರ್. 3 ತಿಂಗಳು ಬೆಳೆ ಇದೆ. ಅಂದಾಜು ಎಷ್ಟು ವೆಚ್ಚ ಮಾಡಿದ್ದಾರೆ ಈಗ? 1 ಲಕ್ಷ ಮ್ಯಾಗ ಆಗ್ತದೆ ಸರ್. 1 ಲಕ್ಷದ ಮ್ಯಾಗ ಆಗ್ತದೆ. ಈಗ ನೀರು ಮಳೆ ಇಲ್ಲದಕ್ಕೆ ಟ್ಯಾಂಕರ್ ಮೂಲಕ ನೀರು ಹೊಡ್ಯಾಕತ್ತೀರಿ ನೀವು ಸರ್. ಒಂದು ಸಾಲಿಗೆ ಸರ್ ಎಷ್ಟು ಟ್ಯಾಂಕರ್ ಹೋಗ್ತಾವೆ? ಒಂದು ಸಾಲಿಗೆ 6 ಟ್ಯಾಂಕರ್ ಇರ್ತಾವೆ ಸರ್. 6 ಎಷ್ಟು ಸಾಲಿದೆ ಅಂದಾಜು? ಇದು 15 ಸಾಲ ಸರ್. 15 ಸಾಲು 6 ಐತಲ್ಲ ಸರ್. 15 ಸಾಲ ಆಯ್ತು ಸರ್. 15 ಸಾಲು. ಒಂದು 6 ಆಯ್ತು. ಆಮೇಲೆ ಬಾಡಿಗೆ ಸರ್ ದಿವಸ 4,000 ಸರ್. ಅದು ಯಾವುದು? ಟ್ಯಾಂಕರ್ಗೆ ಬಂತು. ಟ್ಯಾಂಕರ್ 600. ಹ್ಞೂ ರೀ. ಇದಕ್ಕೆ 3,400. 3,400. ಎಷ್ಟು ದಿನ ಆಯ್ತು ನೀರು ಹೊಡ್ಯಾಕೈತಿ ನೀವು? ಇವಾಗ 2 ದಿನ ಆಯ್ತು ಸರ್. ಇನ್ನು ಮುಗಿದಲ್ಲ. ಎಷ್ಟು ದಿನ ಇನ್ನು ಎಷ್ಟು ದಿನ ಆಗ್ಬೋದು? ಇನ್ನು 2 ದಿನ ಆಗ್ಬೋದು ಸರ್. 2 ದಿನ ಆಗ್ಬೋದು. ನೀರು ಎಲ್ಲಿಂದ ತರ್ತೀರಿ? ನಾವು ಅಲ್ಲಿ ಮಲ್ಲಬಾದಿ ಪುಣೆ ಬಾಯಾಗ ಸರ್. ಬಾವಿಯಿಂದ. ಅಲ್ಲೇನೋ ಅದಕ್ಕೆ ನೀರಿಲ್ಲ? ರೊಕ್ಕ ನೀರು ಕೊಡ್ಬೇಕು ರೀ. 150 ಕೊಡ್ಬೇಕು. 150. ಹಾಂ ಹಾಂ. ಅದೇನ ಪಕ್ಕದಾಗ ಕಿನಾಲ್ ಆಯ್ತು ಸರ್. ಅದಕ್ಕೆ ನೀರು ಬರ್ತಾ ಇಲ್ಲ. ದನ ಕುಡಿಯಕ್ಕೆ ನೀರಿಲ್ಲ ಸರ್. ಅದೊಂದು ಪ್ರಾಬ್ಲಮ್ ಜಗ್ಗಿ ಆಗಿಬಿಟ್ಟದ. ದನಕ್ಕೆ ನೀರಿಲ್ಲ. ಕ್ಯಾನಲ್ ಇದ್ರೆ ನೀರು ಇಲ್ಲದಕ್ಕೆ ನೀವು ಇದನ್ನ ಮಾಡಕತ್ತೀವಿ ಸರ್. ಅಷ್ಟೇ, ಏನಿಲ್ಲ. ಭಾರಿ ತೊಂದರೆ ಆಗಿಬಿಟ್ಟದ ಸರ್. ನೀರಿಲ್ಲ, ತೊಂದರೆ ಮಾತ್ರ ಫುಲ್ ಆಗ್ಯದ. ರೈತರೆಲ್ಲ ಹತ್ತಿ ಎಲ್ಲ ಹೋಗಿಬಿಟ್ಟವ. ಇದು ತೋಟನ ಬೆಳೆಸಬೇಕಾದ್ರೆ ಇದಕ್ಕೆ ನೀರು ಬರೋಲ್ಲ. ಅದು ಕೊಳವೆ ಬೋರ್ ಗೀರ್ ಏನಿಲ್ಲ ನಿಮ್ಗೆ? ಏನು ಸರ್, ಏನು ಬೋರ್ ಇಲ್ಲ. ನಿಮ್ಮ ಹೆಸರು? ವೀರೇಶ್ ಸರ್. ಪ್ರಸಕ್ತ ಸಾಲಿನಲ್ಲಿ ಮಳೆ ಕಡಿಮೆಯಾಗಿ ಬರಗಾಲ ಆವರಿಸಿದೆ. ಸಡಗರ ಸಂಭ್ರಮಾಚರಣೆಯಿಂದ ನಡೆಯುತ್ತಿದ್ದ ಆಯುಧ ಪೂಜೆ, ವಿಜಯದಶಮಿ ಸಂಭ್ರಮಕ್ಕೆ ಪೂಜಾ ಸಾಮಗ್ರಿಗಳ ಖರೀದಿ ಮಾಡುವವರ ಸಂಖ್ಯೆ ಮಾರುಕಟ್ಟೆಯಲ್ಲಿ ಇಳಿಮುಖವಾಗಿದೆ. ರಾಜ್ಯ ಮತ್ತು ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಮಳೆಯಾಗದೇ ಇರುವುದರಿಂದ ರಾಜ್ಯದಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಬರ ಆವರಿಸಿದ ಹಿನ್ನೆಲೆಯಲ್ಲಿ ಬರಗಾಲವೆಂದು ಘೋಷಣೆ ಮಾಡಿದೆ. ಪ್ರತಿ ವರ್ಷ ವಿಜಯದಶಮಿ ಆಯುಧ ಪೂಜೆಗೆ ಬೇಕಾಗುವ ಹೂ, ಹಣ್ಣುಗಳ ಇತರೆ ಪೂಜಾ ಸಾಮಗ್ರಿಗಳ ನಿಗದಿತ ದರಕ್ಕೆ ಸಿಗುತ್ತಿದ್ದರೂ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಹೂಗಳ ಮಾರಾಟ ಮಾಡುತ್ತಿದ್ದರು. ಈ ಬಾರಿ ಮಳೆಯಾಗದೇ ಇರುವುದರಿಂದ ಹೂಗಳ ಮಾರಾಟ ಕಡಿಮೆಯಾಗಿದೆ. ಜೊತೆಗೆ ಬೆಲೆಯೂ ಹೆಚ್ಚಳವಾಗಿದೆ. ಹೂ, ಹಣ್ಣು, ಕುಂಬಳಕಾಯಿ, ಬಾಳೆಕಂದು ಬೆಳೆಗಳು ಗಗನಕ್ಕೆ ತಲುಪಿದೆ. ಆದರೂ ಗ್ರಾಹಕರು ಅಲ್ಲಲ್ಲಿ ಮಾತ್ರ ಖರೀದಿಯಲ್ಲಿ ತೊಡಗಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಪ್ರಸಕ್ತ ಸಾಲಿನಲ್ಲಿ ವಸ್ತುಗಳ ದರ ಹೆಚ್ಚಳವಾಗಿದೆ. ತೆಂಗಿನಕಾಯಿ 20ರಿಂದ 25 ರೂಪಾಯಿ ಆಗಿದೆ. ಸೇವಂತಿ ಹೂವು ಒಂದು ಮಾರಿಗೆ 80ರಿಂದ 120 ರೂಪಾಯಿ, ಕನಕಾಂಬರಿ ಹೂವು 100ರಿಂದ 120 ರೂಪಾಯಿ, ಗುಲಾಬಿ ಒಂದಕ್ಕೆ 20ರಿಂದ 30 ರೂಪಾಯಿ, ಚೆಂಡು ಹೂವು 100ರಿಂದ 150 ರೂಪಾಯಿ, ಸೇಬು ಕೆಜಿಗೆ 150ರಿಂದ 200 ರೂಪಾಯಿ, ಕಿತ್ತಳೆ ಕೆಜಿಗೆ 80ರಿಂದ 100 ರೂಪಾಯಿ, ಬಾಳೆಕಂದು ಜೋಡಿ 40ರಿಂದ 80 ರೂಪಾಯಿ. ಹೀಗೆ ವಿವಿಧ ದರಗಳು ಗಗನಕ್ಕೇರುತ್ತಿವೆ. ಇದಲ್ಲದೆ ತರಕಾರಿ ಬೆಳೆಗಳು ಸಹ ಏರಿಕೆಯಾಗಿವೆ.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಆಯುಧ ಪೂಜೆಯಲ್ಲಿ ಕುಣಿದು ಕುಪ್ಪಳಿಸಿದ ಸಿಬ್ಬಂದಿಗಳು. ಸುಖ ಶಾಂತಿ ನೆಮ್ಮದಿಗೆ ಸಹಕಾರ ಅಗತ್ಯ, ಎಸ್ಪಿ ನಿಖೇಲ್. ನೇತಾಜಿ ನಗರ ಪೊಲೀಸ್ ಠಾಣೆಯಲ್ಲಿ ಆಯುಧ ಪೂಜೆ ಸಂಭ್ರಮ. ಅಂಬಾಭವಾನಿ ದೇವಸ್ಥಾನದಲ್ಲಿ ಆಯುಧ ಪೂಜೆ ನಿಮಿತ್ತ ನವಚಂಡಿ ಹೋಮ. ಮಳೆಯಿಲ್ಲ, ಕಾಲುವೆಯಲ್ಲಿ ನೀರಿಲ್ಲ, ಟ್ಯಾಂಕರ್ ನೀರು ಮೂಲಕ ಬೆಳೆ ರಕ್ಷಣೆಗೆ ಮುಂದಾದ ಆಶಾಪುರ್ ಗ್ರಾಮದ ರೈತ. ಮತ್ತು ಬರ ಬೆಲೆ ಏರಿಕೆ ಮಧ್ಯೆ ಆಯುಧ ಪೂಜೆಗೆ ಸಾಮಗ್ರಿ ಖರೀದಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ವಿಜಯಲಕ್ಷ್ಮಿ ಟಿವಿಎಸ್ ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು. ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ, ಕಡಿಮೆ ಡೌನ್ ಪೇಮೆಂಟ್, ಧನಂಜಯ್ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ಸಂಚೇತಿ ಕನ್ಸ್ಟ್ರಕ್ಷನ್ ಅವ್ರು ಮಾಡಿರೋ ಮನೆಗಳು ನೋಡಕ್ ಬಂದಿವಿ. 30-40 ನಾಗ ಫುಲ್ ಸ್ಪೇಷಿಯಸ್ ಆಗಿ ವಿತ್ ಇಂಡಿವಿಜುವಲ್ ಕಾಂಪೌಂಡ್ ಇವ್ರು ಮನೆಗಳು ಕಟ್ಟಾರ ನೋಡ್ರಿ. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಡಾಕ್ಟರ್ ಮೌಲಾನಾ ಹಕೀಂ ಸಾಬ್ ಇವರು ಕಡಪದಿಂದ ರಾಯಚೂರಿಗೆ ಮೊದಲ ಬಾರಿಗೆ ಬಂದಿದ್ದಾರೆ. ಇವರು ಪೈಲ್ಸ್, ಮಂಡಿ ನೋವು, ಎದೆ ನೋವು, ಕಿಡ್ನಿ ಸಮಸ್ಯೆ ಇನ್ನು ಮುಂತಾದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ಗುಣಮುಖಪಡಿಸುತ್ತಾರೆ. ಗುಲ್ಶನ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now, flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ ₹1 ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು.